ಹಲೋ ಫ್ರೆಂಡ್ಸ್, ಸಾಧಾರಣವಾಗಿ ಭೂಮಿಯನ್ನ ಅಗೆದರೆ ನಾಣ್ಯಗಳು, ಚಿನ್ನಗಳು ಹಾಗೂ ಪುರಾತನ ಕಾಲದ ವಸ್ತುಗಳು ಸಿಕ್ಕುತ್ತವೆ. ಆದರೆ ಚಿಕ್ಕ ಟನೆಲ್ಗಳು ಸಿಕ್ಕಿವೆ. ಆ ಟನೆಲ್ ಒಳಗೆ ಹೋದಾಗ ಕಾಣದಂತೆ ಮಾಯವಾದ ನಾಗರಿಕತೆಗಳು ಹಾಗೂ ಪುರಾತನ ಸ್ಥಳಗಳು ಹಾಗೂ ಪುರಾತನ ಪ್ರದೇಶಗಳು ಕೂಡ ಪತ್ತೆಯಾಗಿವೆ. ಇಂಥ ಒಂದು ಪತ್ತೆಯಾದ 5 ಸೀಕ್ರೆಟ್ ಟನೆಲ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಕೆಳಗಡೆ ಕಾಣ್ತಾ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಹಾಗಾದರೆ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರ್ತದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಂಬರ್ 1, ಸೀಕ್ರೆಟ್ ಟನೆಲ್. ಗಿಜಾ ಪಿರಮಿಡ್ ಪ್ರಪಂಚದ ವ್ಯಾಪ್ತಿಯಲ್ಲೇ ಎಷ್ಟೊಂದು ಪ್ರಸಿದ್ಧಿಯನ್ನ ಪಡೆದಿದೆ. ಆದರೆ ಆರ್ಚಿಯೋಲಾಜಿಸ್ಟ್ ಅವರು ಈ ಪಿರಮಿಡ್ನ ರಹಸ್ಯಗಳನ್ನ ತಿಳಿದುಕೊಳ್ಳಲು ಈ ಪಿರಮಿಡ್ನಲ್ಲಿ ಸುರಂಗಗಳನ್ನ ಹುಡುಕುತ್ತಿದ್ದಾರೆ. ಯಾಕೆಂದರೆ ಗಿಜಾ ಪಿರಮಿಡ್ಗೆ ಅದೆಷ್ಟೋ ಮಿಸ್ಟರಿಯ ಕಥೆಗಳು ಉಂಟು. ಈ ಮಿಸ್ಟರಿಯ ರಹಸ್ಯಗಳನ್ನ ತಿಳಿದುಕೊಳ್ಳಲು ಅವರು ಒಂದೊಂದಾಗಿ ಸುರಂಗಗಳನ್ನ ಪತ್ತೆ ಮಾಡಲು ಶುರು ಮಾಡ್ತಾರೆ. ಆದರೆ ಅವರು ಎಷ್ಟು ಹುಡುಕಿದರೂ ಈ ಗಿಜಾ ಪಿರಮಿಡ್ನ ಸುರಂಗಗಳನ್ನ ಅಥವಾ ಟನೆಲ್ಗಳನ್ನ ಪತ್ತೆ ಮಾಡಲು ವಿಫಲರಾಗಿ ಹೋಗ್ತಾರೆ. 2009ರಲ್ಲಿ ಅಲ್ಲಿನ ಒಬ್ಬ ಸ್ಥಳೀಯನು ಗುಂಡಿಯನ್ನು ತೋಡುವಾಗ ಅಲ್ಲಿ ಒಂದು ಸೀಕ್ರೆಟ್ ಟನೆಲ್ ದೊರಕುತ್ತದೆ. ಇದನ್ನ ಆರ್ಚಿಯೋಲಾಜಿಸ್ಟ್ ಅವರು ಸಂಶೋಧನೆಯನ್ನ ಮಾಡಿ ನೋಡಿದಾಗ ಇದು ಗಿಜಾ ಪಿರಮಿಡ್ನ ರಹಸ್ಯಗಳನ್ನು ತಿಳಿದುಕೊಳ್ಳಲು ಒಂದು ಮಾರ್ಗವಾಗಿದೆ ಎಂದು ಯೋಚಿಸಿದ್ದಾರೆ. ನಂಬರ್ 2, ಹಾರ್ವರ್ಡ್ ಪಾಸ್ ಹೋಮ್ಸ್. ಅಮೆರಿಕದ ನಾರ್ತ್ ಅಲಾಸ್ಕಾದಲ್ಲಿರುವಂತಹ ಒಂದು ಪ್ರಾಂತ್ಯಕೆಯಲ್ಲಿ ಹಾರ್ವರ್ಡ್ ಪಾಸ್ ಎಂದು ಕರೆಯುತ್ತಾರೆ. ಇದು ಇಲ್ಲಿನ ವಿಚಿತ್ರವಾದ ವಾತಾವರಣಕ್ಕೆ ಪ್ರಸಿದ್ಧಿಯಾಗಿದೆ. ಯಾಕಂದರೆ ಇಲ್ಲಿ ಯಾವಾಗಲೂ ಕೂಡ ಮಂಜು ಬೀಳುತ್ತಾ ಇರುತ್ತದೆ, ಹಾಗೆ ಚಳಿ ಕೂಡ ಕೊರೆಯುತ್ತದೆ. ಆದರೆ ಇಲ್ಲಿ ಆರ್ಚಿಯೋಲಾಜಿಸ್ಟ್ ಅವರು ಸಂಶೋಧನೆಯನ್ನ ಮಾಡಿದಾಗ ಇಲ್ಲಿ ಧಾನ್ಯ ಹಾಗೂ ಮನುಷ್ಯರು ಬಳಸುತ್ತಿದ್ದ ಚಾಕು ಇನ್ನಿತರ ಉಪಕರಣಗಳು ಕೂಡ ಸಿಕ್ಕಿವೆ. ಆದರೆ ಇವರು ಯೋಚಿಸಿದ್ದಾರೆ, ಇಲ್ಲಿ ಇಷ್ಟೊಂದು ಕೊರೆಯುವ ಚಳಿಯಲ್ಲಿ ಹೇಗೆ ಇಲ್ಲಿ ಮನುಷ್ಯರು ವಾಸ ಮಾಡಲು ಸಾಧ್ಯ ಎಂದು. ಹಾಗೆ ಆ ಪ್ರದೇಶದಲ್ಲಿ ಕೆಲವು ಗುಹೆಗಳು ಕೂಡ ದೊರೆತಿವೆ ಹಾಗೂ ಆ ಗುಹೆಗಳಲ್ಲಿ ಕೆಲವು ಮನುಷ್ಯರು ಬಳಸುತ್ತಿದ್ದ ವಸ್ತುಗಳು ಕೂಡ ಸಿಕ್ಕಿವೆ. ಅದು ಅಲ್ಲದೆ ಆ ಗುಹೆಗಳಲ್ಲಿ ವಾಸ ಮಾಡುತ್ತಿದ್ದ ಮನುಷ್ಯರೆಲ್ಲ ಕೂಡ ಕುರುಡರಾಗಿದ್ದರು. ಆದ ಕಾರಣ ಅವರು ಎಲ್ಲೂ ಹೋಗದೆ ಇಲ್ಲೇ ವಾಸ ಮಾಡಿದ್ದಾರೆ ಎಂದು ಕೂಡ ಹೇಳಲಾಗಿದೆ. ನಂಬರ್ 3, ಹಿಡನ್ ರೋಮನ್ ಪಾತ್ಸ್. ಜೋರ್ಡಾನಿನ ಅಮನ್ ನಗರದಲ್ಲಿ ಒಂದು ಸ್ಥಳದಲ್ಲಿ ಒಂದು ಮಣ್ಣು ಕುಸಿದಿದೆ. ಆ ಮಣ್ಣನ್ನ ಸರಿ ಮಾಡುವಾಗ ಅವರಿಗೆ ಒಂದು ಸುರಂಗ ಮಾರ್ಗ ದೊರಕಿದೆ. ಆ ಸುರಂಗ ಮಾರ್ಗದಲ್ಲಿ ಅವರಿಗೆ ಒಂದು ಮನುಷ್ಯರು ನಿರ್ಮಾಣ ಮಾಡಿದಂತ ಒಂದು ಸಮೂಹ ಕೂಡ ಅವರಿಗೆ ದೊರಕುತ್ತದೆ. ಅದು ಅಲ್ಲದೆ ಅಲ್ಲಿನ ಸರ್ಕಾರ ಈ ಪ್ರದೇಶದಲ್ಲಿ ಇನ್ನೂ ಕೂಡ ಏನು ದೊರೆಯಬಹುದು ಎಂದು ಸಂಶೋಧನೆಯನ್ನ ಮಾಡಿ ನೋಡಿದಾಗ ಅಲ್ಲಿ ಪುರಾತನ ಕಾಲದ ಅವಶೇಷಗಳು ಕೂಡ ದೊರಕ್ತವೆ. ಅದು ಅಲ್ಲದೆ ಇವು ರೋಮನ್ ಕಾಲದ ಅವಶೇಷಗಳು ಕೂಡ ಎಂದು ಗುರುತಿಸಿದ್ದಾರೆ. ಇವು ಭೂಮಿಯಲ್ಲಿ ಮುಚ್ಚಿ ಹೋದ ಕಾರಣ ಇವುಗಳನ್ನ ಗುರುತಿಸಲು ಸಾಧ್ಯವಾಗಿಲ್ಲ ಎಂದು ಹೇಳಿದ್ದಾರೆ. ಇದು ಮಾತ್ರವಲ್ಲದೆ ಅಲ್ಲಿ ಸಂಶೋಧನೆ ಮಾಡುವಾಗ ಯಾವ ಜಾಗದಲ್ಲೂ ಕೂಡ ಅಗೆದರೂ ಯಾವುದಾದರೂ ಒಂದು ಅವಶೇಷಗಳು ಕೂಡ ದೊರಕುತ್ತಾ ಇದ್ದವು. ಅಲ್ಲಿನ ಜನರಿಗೆ ಇಲ್ಲಿನ ಸರ್ಕಾರವು ಈ ಪುರಾತನ ಅವಶೇಷಗಳನ್ನ ರಕ್ಷಣೆಯನ್ನ ಮಾಡುತ್ತದೆಯೋ ಅಥವಾ ಅಭಿವೃದ್ಧಿಯನ್ನ ಮಾಡುತ್ತದೆಯೋ ಇಲ್ಲವೋ ಎಂದು ಅವರಿಗೆ ಒಂದು ದೊಡ್ಡ ಪ್ರಶ್ನೆ ಕಾಡಿದೆ. ನಂಬರ್ 4, ಪಾಂಪೈ ಆಫ್ ದ ನಾರ್ತ್. ಪ್ರಪಂಚದಲ್ಲಿ ಲಂಡನ್ ಕೂಡ ಒಂದು ಅಭಿವೃದ್ಧಿ ಹೊಂದಿದ ನಗರವಾಗಿದೆ. ಆದರೆ ಇಲ್ಲಿ ಎಲ್ಲಿ ಕೂಡ ಭೂಮಿಯನ್ನ ಅಗೆದರೂ ಚಾರಿತ್ರಿಕ ವಸ್ತುಗಳು ಕೂಡ ದೊರೆಯುತ್ತಾ ಇದ್ದಾವೆ. ಹಾಗೆ ಇಲ್ಲಿ ಭೂಮಿಯನ್ನ ಅಗೆದು ಸಂಶೋಧನೆಯನ್ನ ಮಾಡಿ ನೋಡಿದಾಗ ಅನೇಕ ವಸ್ತುಗಳು ಕೂಡ ದೊರೆತಿವೆ. ಇಲ್ಲಿ ಒಂದಲ್ಲ ಎರಡಲ್ಲ 14,000 ವಸ್ತುಗಳು ಹಾಗೂ ಪುರಾತನ ಅವಶೇಷಗಳು ಕೂಡ ದೊರೆತಿವೆ. ಇಲ್ಲಿ ದೊರೆತಂತ ವಸ್ತುಗಳನ್ನ ನೋಡುವುದಾದರೆ ಚರ್ಮ, ಶೂಸ್, ಲೋಹ ಪಾತ್ರೆಗಳು ಹಾಗೂ ಮಣ್ಣಿನ ಪಾತ್ರೆಗಳು ಹಾಗೂ ಕೈಬರದ ಫಲಕಗಳು ಹಾಗೂ ನಾಣ್ಯಗಳು ಕೂಡ ದೊರೆತಿವೆ. ಹಾಗೆ ಅಲ್ಲಿ ಅಸ್ಥಿ ಪಂಜರಗಳು ಕೂಡ ದೊರೆತಿವೆ. ಆದ್ದರಿಂದ ಅಲ್ಲಿ ಒಂದು ನಾಗರಿಕತೆ ಬಾಳುತ್ತಾ ಇತ್ತು. ಅದರ ಯಾವುದೋ ಒಂದು ಕಾರಣಕ್ಕೆ ನಾಶವಾಗಿ ಹೋಗಿರಬಹುದು ಎಂದು ಹೇಳಲಾಗಿದೆ. ಇಲ್ಲಿ ಪುರಾತಜ್ಞರು ಸಂಶೋಧನೆಯನ್ನ ಮಾಡಿದಾಗ 2,000ಕ್ಕೂ ಅಧಿಕ ಹೆಚ್ಚಿನ ಪುರಾತನ ಕಲಾಕೃತಿಗಳು ಹಾಗೂ ಅವಶೇಷಗಳು ಕೂಡ ದೊರೆತಿವೆ. ನಂತರ 1954ರಲ್ಲಿ ಈ ಸ್ಥಳದಲ್ಲಿ WF ಗ್ರಿಮ್ಸ್ ಅವರು ಟೆಂಪಲ್ ಆಫ್ ಮಿತ್ರಾಸ್ ಎನ್ನುವ ಒಂದು ದೇವಾಲಯವನ್ನು ಕೂಡ ಪತ್ತೆ ಮಾಡ್ತಾರೆ. ಆದ್ದರಿಂದ ಈ ಸ್ಥಳವನ್ನ
ಪಾಂಪೈ ಆಫ್ ದ ನಾರ್ತ್ ಅಥವಾ ಉತ್ತರದ ಪಾಂಪೈ ಎಂದು ಕೂಡ ಕರೆಯಲಾಗುತ್ತದೆ. ನಂಬರ್ 5 ಕರ್ಸ್ಡ್ ಬ್ಯೂರಿಯಲ್ಸ್ ಅಂಡ್ ಟೆಕ್ಸ್ಟ್. ಈಜಿಪ್ಟ್ನ ಮಿಸ್ರಾ ಎನ್ನುವ ಪ್ರಾಂತ್ಯ ಒಂದು ಚಾರಿತ್ರಾತ್ಮಕ ಪ್ರಾಂತ್ಯವಾಗಿದೆ. ಇಲ್ಲಿ ಸುಮಾರು ವರ್ಷಗಳಿಂದಲೂ ಕೂಡ ಪುರಾತನ ವಸ್ತುಗಳು ಕೂಡ ದೊರೆಯುತ್ತಾ ಇದ್ದಾವೆ. ಈ ಮಧ್ಯದಲ್ಲಿ ಮಿಸ್ರದ ರಾಜಧಾನಿ ಕೈರೋದಲ್ಲಿ ಭಾರಿ ಸಂಖ್ಯೆಯಲ್ಲಿ ಪುರಾತನ ಪೆಟ್ಟಿಗೆಗಳು ಕೂಡ ದೊರೆತಿವೆ. ಆ ಪೆಟ್ಟಿಗೆಯನ್ನ ತೆಗೆದು ನೋಡಿದಾಗ ಅದರೊಳಗೆ ಒಂದು ಪುರಾತನ ಕಾಲದ ಮಮ್ಮಿ ಇತ್ತು. ಮಮ್ಮಿಯ ಪಕ್ಕದಲ್ಲಿ ಒಂದು ಕೈಬರಹವು ಕೂಡ ದೊರೆತಿದೆ, ಅಂದ್ರೆ ಕೈಬರಹದ ಫಲಕವು ಕೂಡ ದೊರೆತಿದೆ. ಅದರಲ್ಲಿ ಈ ಸತ್ತು ಹೋಗಿರುವಂತಹ ವ್ಯಕ್ತಿ ಭಯಂಕರವಾದ ವ್ಯಾಧಿಯಿಂದ ಸತ್ತು ಹೋಗಿದ್ದಾನೆ ಎಂದು ಬರೆದಿತ್ತು. ಅದು ಅಲ್ಲದೆ ಆರ್ಚಿಯೋಲಾಜಿಸ್ಟ್ ಅವರಲ್ಲಿ ಸಂಶೋಧನೆಯನ್ನ ಮಾಡಿದಾಗ ಕೆಲವು ಧಾರ್ಮಿಕ ಸ್ಥಳಗಳು ಕೂಡ ದೊರೆತಿವೆ. ಇದು ಮಾತ್ರವಲ್ಲ, ಈಜಿಪ್ಟ್ನ ಈ ಪ್ರಾಂತ್ಯದಲ್ಲಿ ಯಾವುದಾದರೂ ಕೂಡ ಒಂದು ಸ್ಥಳಗಳು ಹಾಗೂ ಪುರಾತನ ಅವಶೇಷಗಳು ಕೂಡ ದೊರೆಯುತ್ತಾ ಇದ್ದಾವೆ. ನಂಬರ್ 6 ಮ್ಯಾಸಿವ್ ಅಂಡರ್ಗ್ರೌಂಡ್ ಸಿಟಿ. ಈ ಮಧ್ಯೆ ಇರಾನ್ನಲ್ಲಿರುವ ಪ್ರಾಂತ್ಯದಲ್ಲೇ ಭೂಮಿಯಲ್ಲಿ ಒಂದು ವಿಚಿತ್ರವಾದ ಟನೆಲ್ ಅಲ್ಲಿ ಒಂದು ಪ್ರದೇಶ ದೊರೆತಿದೆ. ಇಲ್ಲಿ ಒಂದು ಸಮಯದಲ್ಲಿ ಒಂದು ದೊಡ್ಡ ನಗರವಿತ್ತು ಎಂದು ಕೂಡ ಗುರುತಿಸಲಾಗಿದೆ. ಹಾಗೆ ಇಲ್ಲಿ ಭೂಮಿಯಲ್ಲಿ ಭಾರಿ ಅವಶೇಷಗಳು ಹಾಗೂ ಗುಹೆಗಳು ಕೂಡ ದೊರೆತಿವೆ. ಅದರಲ್ಲಿ ಒಂದು ಭಾರಿ ಪ್ರದೇಶ ಕೂಡ ದೊರೆತಿದೆ. ಇದು 7.1 ಎಕರೆಗಳಲ್ಲಿ ನಿರ್ಮಿಸಿದ್ದಾರೆ. ಇದು ವಿಚಿತ್ರವೇನೆಂದರೆ ಇದಕ್ಕೆ ಯಾವುದೇ ರೀತಿಯ ಕಲ್ಲು ಹಾಗೂ ಕಬ್ಬಿಣ ಕೂಡ ಬಳಸದೆ ಬರೀ ಗಟ್ಟಿಯಾದ ಮಣ್ಣಿನಿಂದ ನಿರ್ಮಿಸಿದ್ದಾರೆ. ಸಂಶೋಧಕರು ಕೇವಲ ಮಣ್ಣಿನಿಂದ ಆ ಕಾಲದಲ್ಲೇ ಈ ರೀತಿಯಾದ ಒಂದು ದೊಡ್ಡ ಗುಹೆಯನ್ನ ನಿರ್ಮಿಸಿದ್ದಾರಲ್ಲ ಎಂದು ಆಶ್ಚರ್ಯ ಪಟ್ಟಿದ್ದಾರೆ. ಹಾಗೆ ಇಲ್ಲಿ ಯಾವಾಗಲೂ ಕೂಡ ರಾಜರ ಕಾಲದ ಪುರಾತನ ಅವಶೇಷಗಳು ಕೂಡ ಕಾಣಬರುತ್ತಾ ಇದೆ. ಫ್ರೆಂಡ್ಸ್, ಇದು ಮಾತ್ರವಲ್ಲ, ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಮರ್ಮವಾದ ರಹಸ್ಯಗಳನ್ನ ಕೂಡ ಕಂಡುಹಿಡಿಯುತ್ತಾ ಇದ್ದಾರೆ. ಅವುಗಳನ್ನ ಇನ್ನಷ್ಟು ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.